ಓಂ ಶ್ರೀ ಗುರುಭ್ಯೋ ನಮಃ. ಇವತ್ತಿನಿಂದ ಬರೋ ಶುಕ್ರವಾರದವರೆಗೆ 5 ದಿನಗಳ ಕಾಲ ಸೌಂದರ್ಯ ಲಹರಿ ಪ್ರವಚನದ ಕಾರ್ಯಕ್ರಮ ಮುಂದುವರಿತಾ ಇದೆ. ವಿದ್ವಾಂಸರು ಮಾನ್ಯ ಶ್ರೀ ಕೇಶವ ಪ್ರಸಾದ್ ಅವರು ಆಗಮಿಸಿ, ನಾವು ಬರೋದಕ್ಕಿಂತ ಮುಂಚೆನೇ ಬಂದಿದ್ದರು, ಅವ್ರಿಗೆ ಕ್ಷಮೆಪಣೆ ಕೇಳ್ತಾ ಇದ್ದೀನಿ. ಮಳೆ ಆದ್ದರಿಂದ ಸ್ವಲ್ಪ ತೊಂದರೆ ಆಯಿತು. ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತ, ತಮಗೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತ. ಅವರು ಪ್ರವಚನವನ್ನು ಆರಂಭ ಮಾಡಬೇಕಾಗಿ ಪ್ರಾರ್ಥನೆ. ನಮಸ್ಕಾರ. ಕಳೆದ ತಿಂಗಳು 10 ದಿನಗಳ ಕಾಲ ಸೌಂದರ್ಯ ಲಹರಿಯ ಮೊದಲ 11 ಶ್ಲೋಕಗಳನ್ನು ಅನುಸಂಧಾನ ಮಾಡಿದ್ವಿ. ಪುನಃ ಮತ್ತೆ 5 ದಿನಗಳ ಕಾಲ ಸೌಂದರ್ಯ ಲಹರಿಯ ಮುಂದಿನ ಶ್ಲೋಕಗಳನ್ನು ತಗೋಬೇಕು ಅಂತ ನನಗೆ ಅಪ್ಪಣೆ ಬಂದು, ಆ ದೇವಿ ಅಪ್ಪಣೆ ಮೇರೆಗೆ ನಾನು ಅದನ್ನು ಇಂದಿನಿಂದ 5 ದಿನಗಳ ಕಾಲ ಮುಂದಿನ ಶ್ಲೋಕಗಳನ್ನು ನಾವು ಅನುಸಂಧಾನ ಮಾಡೋಣ. ನಾವು ಇದುವರೆಗೆ ಮೊದಲ 11 ಶ್ಲೋಕಗಳನ್ನು ನೋಡಿದ್ವಿ. ಸಾಮಾನ್ಯವಾಗಿ ಮೊದಲ 11 ಶ್ಲೋಕಗಳೇ ಯಾರೇ ಸೌಂದರ್ಯ ಲಹರಿಯನ್ನು ಕಲಿಬೇಕು, ಪ್ರಾರಂಭ ಮಾಡಬೇಕು ಅಂದ ಪಕ್ಷದಲ್ಲಿ ಮೊದಲ 11 ಶ್ಲೋಕಗಳು ಸುಲಭವಾಗಿ ಕಂಠಪಾಠ ಮಾಡಬಹುದು. ಅದಾದ ಮೇಲೆ ಸ್ವಲ್ಪ ಕಠಿಣ ಅನಿಸುತ್ತೆ. ಆಮೇಲೆ ದೇವಿಯ ಅನುಗ್ರಹವಿದ್ದರೆ 12ನೇ ಶ್ಲೋಕದಿಂದ ಮುಂದುವರಿಸಬಹುದು. ಅದು ಒಂದು ಭಾಗ. ಇನ್ನೊಂದು ಅರ್ಥದಲ್ಲಿ ನೋಡಿದ್ರೆ ಮೊದಲ 11 ಶ್ಲೋಕಗಳೇ ಸೌಂದರ್ಯ ಲಹರಿಯ ಫೌಂಡೇಶನ್. ಈ 11 ಶ್ಲೋಕಗಳನ್ನು ಅನುಸಂಧಾನ ಮಾಡಿದ್ರೆ ಸಾಕು, ಮೋಕ್ಷದ ಹಾದಿ ಸುಲಭ. ಶ್ಲೋಕ 12 ಏನು ಹೇಳ್ತಾ ಇದೆ? ಜಗನ್ಮಾತೆಯ ಅಪರಿಮಿತವಾದ ಸೌಂದರ್ಯದ ದರ್ಶನದ ಅಪೇಕ್ಷೆಯಿಂದ ಶಿವನಲ್ಲಿ ಮಾನಸಿಕ ಐಕ್ಯ ಭಾವದಿಂದ ಶಿವ ಸಾಯುಜ್ಯವನ್ನು ಹೊಂದುವುದು. ಸ್ವಲ್ಪ ವಿವರವಾಗಿ ಹೇಳ್ತೀನಿ, ಪ್ರಸಂಗ ನೋಡೋಣ. ಹಿಂದಿನ ಶ್ಲೋಕಗಳಲ್ಲಿ ಜಗನ್ಮಾತೆಯ ಶ್ರೀಚಕ್ರಾತ್ಮಕವಾದ ಅಂತಃಪೂಜೆ ಹಾಗೂ ಬಾಹ್ಯ ಪೂಜೆ, ಅಂತಃಧ್ಯಾನ ಹಾಗೂ ಬಾಹ್ಯ ಧ್ಯಾನ, ಈ ಉಪದೇಶವನ್ನು ಆಚಾರ್ಯ ಶಂಕರ ಭಗವತ್ಪಾದರು ನಮಗೆ ಮಾಡಿದ್ದಾರೆ. ಅಂದರೆ ಶ್ರೀಚಕ್ರಾತ್ಮಕವಾದ ಬಾಹ್ಯ ಪೂಜೆ ಹಾಗೂ ಧ್ಯಾನ ಹಾಗೂ ಶ್ರೀಚಕ್ರಾತ್ಮಕವಾದ ಅಂತಃಪೂಜೆ ಹಾಗೂ ಧ್ಯಾನ, ಇದರ ಉಪದೇಶನ ಆದಿಶಂಕರರು ಮಾಡಿ ಈ 12ನೇ ಶ್ಲೋಕದಲ್ಲಿ ಭಗವತಿಯ ಅನಿರ್ವಚನೀಯವಾದ, ಅಪರಿಮಿತವಾದ ಹಾಗೂ ಅನಿರ್ವರ್ಣನೀಯವಾದ ಸೌಂದರ್ಯದ ಗುಣಗಳ ವರ್ಣನೆಯನ್ನು ಮಾಡಿದ್ದಾರೆ. ಮೂಲ ಶ್ಲೋಕ ನೋಡಿದಾಗ, ತ್ವದೀಯಂ ಸೌಂದರ್ಯಂ ತುಹಿನಗಿರಿ ಕನ್ಯೆ ತುಲಯಿತುಂ ಕವೀಂದ್ರಾಃ ಕಲ್ಪಂತೆ ಕಥಮಪಿ ವಿರಿಂಚಿತ್ ಪ್ರಭೃತಯಃ ಯದಾಲೋಕೌತ್ಸುಕ್ಯಾತ್ ಅಮರಲಲನಾ ಯಾಂತಿ ಮನಸ ತಪೋಭಿರ್ದುಷ್ಪ್ರಾಪಾಮಪಿ ಗಿರಿಶ ಸಾಯುಜ್ಯ ಪದವೀಂ ಅಂತ ಹೇಳಿದ್ದಾರೆ. ಈಗ ಪ್ರತಿಪದಾರ್ಥವನ್ನು ನೋಡೋದಾಗ ಆದಿಶಂಕರರು ಹೇಳ್ತಾರೆ, ತುಹಿನಗಿರಿ ಕನ್ಯೆ ಅಂದರೆ ಓ ಹಿಮವಂತನಾದ ಪರ್ವತರಾಜನಾದ ಹಿಮಾಚಲದ ಪುತ್ರಿಯೇ, ಅಂದರೆ ಹೇ ಹಿಮಗಿರಿ ಕನ್ಯೆ, ತ್ವದೀಯಂ ನಿನ್ನದಾದ ಸೌಂದರ್ಯಂ ಸೌಂದರ್ಯವನ್ನು ತುಲಯಿತುಂ ವರ್ಣಿಸಲು ವಿರಿಂಚಿತ್ ಪ್ರಭೃತಯ ಚತುರ್ಮುಖನಾದ ಬ್ರಹ್ಮನೇ ಮೊದಲಾದ ಕವೀಂದ್ರಾಃ ಕವಿವರೇಣ್ಯರು ಕಥಮಪಿ ಹೇಗೋ ಅರ್ಥಾತ್ ಬಹಳ ಕಷ್ಟಪಟ್ಟು ಕಲ್ಪಂತೆ ಸಮರ್ಥರಾಗುತ್ತಾರೆ. ಯತ್ ಈ ಕಾರಣದಿಂದಲೇ
ಅಮರಲಲನಾಹ ರಂಭಾದಿ ದೇವಾಂಗನೆಯರು ಅರ್ಥಾತ್ ರಂಭೆ, ಊರ್ವಶಿ, ಮೇನಕೆ, ತಿಲೋತ್ತಮೆ ಮೊದಲಾದ ದೇವಲೋಕದ ಅಪ್ಸರೆಯರು ಅಲೋಕೌತ್ಸುಕ್ಯಾತ್ ನಿನ್ನ ಸೌಂದರ್ಯವನ್ನು ನೋಡಬೇಕೆಂದು ಉತ್ಸುಕತೆಯಿಂದ ತಪೋಭಿಹಿ ತಪಸ್ಸುಗಳಿಂದ ದುಷ್ಪ್ರಾಪಾಮಪಿ ಪಡೆಯಲಾಗದ್ದು ಆಗಿದ್ದರೂ ಸಹ ಗಿರೀಶ ಸಾಯುಜ್ಯ ಪದವೀಂ ಶಿವನೊಂದಿಗೆ ಐಕ್ಯವನ್ನು ಹೊಂದುವ ಮೋಕ್ಷದ ಸ್ಥಿತಿಯನ್ನು ಮನಸಾ ಮಾನಸಿಕವಾಗಿ ಯಾಂತಿ ಹೊಂದುತ್ತಾರೆ. ಬ್ರಹ್ಮ, ವಿಷ್ಣು ಹಾಗೂ ಇಂದ್ರಾದಿ ಕವೀಂದ್ರರು ಯಾವ ಪ್ರಕಾರದಿಂದ ತಾನೇ ಸಮರ್ಥರಾಗುವರು? ಅರ್ಥಾತ್ ಅವರಿಗೆ ಯಾರಿಗೂ ಕೂಡ ನಿನ್ನ ಸೌಂದರ್ಯವನ್ನು ವರ್ಣನೆ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಅಮರ ಲಲನೆಯರಾದ ಊರ್ವಶಿ ಹಾಗೂ ಆದಿ ಅಪ್ಸರೆಯರು ನಿನ್ನ ಸೌಂದರ್ಯದ ಅವಲೋಕನದ ಉತ್ಸುಕತೆಯಲ್ಲಿ ಕೃಚ್ಛೃಚ್ಛಂದ್ರಾದಿ ತಪಸ್ಸುಗಳಿಂದ ಪಡೆಯಲಾಗದ ಸರ್ವತಾ ದುರ್ಲಭವಾದ ಶಿವನ ಸಾಯುಜ್ಯ ಪದವಿಯನ್ನು ಮನಸ್ಸಿನಿಂದಲೇ ಪಡೆದುಕೊಳ್ಳುವರು. ಇದು ತುಂಬ ಅರ್ಥಗರ್ಭಿತವಾದ ಶ್ಲೋಕ. ಭಗವತಿಯ ಸೌಂದರ್ಯವನ್ನು ವರ್ಣನೆ ಮಾಡುವುದಕ್ಕೆ ಚತುರ್ಮುಖನಾದ ಬ್ರಹ್ಮನಿಂದಲೂ ಸಾಧ್ಯವಿಲ್ಲ ಅಂತ ತಗೋತಾ ಇದ್ದಾರೆ ಆದಿಶಂಕರರು. ಸ್ವಲ್ಪ ಡೀಪಾಗಿ ಈ ಶ್ಲೋಕದ ಒಳಗಡೆ ಹೋಗೋಣ. ತಾಯಿಯ ಸೌಂದರ್ಯ ಲೌಕಿಕ ಸೌಂದರ್ಯವಾಗಿದ್ದರೆ ಕಣ್ಣಿನಿಂದ ನೋಡಬಹುದು, ನಾಲಿಗೆಯಿಂದ ವರ್ಣನೆಯನ್ನು ಮಾಡಬಹುದು. ಹಾಗೆ ಅಂತಹ ಸೌಂದರ್ಯನ ನಮ್ಮ ಮನಸ್ಸಿಗೆ ಹಾಗೂ ಹೃದಯಕ್ಕೆ ತುಂಬಿಕೊಳ್ಳಬಹುದು. ಯಾವುದು ಸೌಂದರ್ಯವು ಲೌಕಿಕ ಸೌಂದರ್ಯವಾಗಿದ್ದ ಪಕ್ಷದಲ್ಲಿ. ಆದರೆ ಭಗವತಿಯಾದ ಲಲಿತಾ ತ್ರಿಪುರ ಸುಂದರಿಯ ಸೌಂದರ್ಯ ಅಲೌಕಿಕವಾದದ್ದು. ಆಕೆಯ ಸೌಂದರ್ಯ ಊಹೆಗೂ ನಿಲುಕದ ಇಡೀ ಬ್ರಹ್ಮಾಂಡವನ್ನೇ ವ್ಯಾಪಿಸಿರುವ, ಬ್ರಹ್ಮಾಂಡದ ಒಳಗೂ ಹೊರಗೂ ಹಾಗೂ ಅದನ್ನು ಮೀರಿದ ಪರಬ್ರಹ್ಮ ಸ್ವರೂಪವಾದ ಪಾರಮಾರ್ಥಿಕವಾದ ಸೌಂದರ್ಯ. ಹೀಗಿರುವಾಗ ಇದು ನಮ್ಮ ಕಲ್ಪನೆಗೂ ನಮ್ಮ ಊಹೆಗೂ ನಿಲುಕೋದಿಲ್ಲ. ಅದಕ್ಕೂ ಅಸಂಖ್ಯಾತ ಕೋಟಿ ಪಾಲು ಮೀರಿದ್ದು ಇಂತಹ ಅಲೌಕಿಕವಾದ ಪಾರಮಾರ್ಥಿಕವಾದ ಭಗವತಿಯ ಸೌಂದರ್ಯದ ವರ್ಣನೆ ಮಾಡೋದು ಸುಲಭವಲ್ಲ. ಇದನ್ನು ವರ್ಣನೆ ಮಾಡ್ತಾ ಆಚಾರ್ಯ ಶಂಕರ ಭಗವತ್ಪಾದರು ಹಿಂದಿನ ಶ್ಲೋಕಗಳಲ್ಲಿ ತಾಯಿಯ ಮಹಿಮೆಯನ್ನು, ಆಕೆಯ ಪಾರಮಾರ್ಥಿಕವಾದ ಸೌಂದರ್ಯವನ್ನು ವರ್ಣಿಸುತ್ತಾ ಇಡೀ ಬ್ರಹ್ಮಾಂಡವೇ ತಾಯಿಯ ಚರಣಕ್ಕೆ ಅಂಟಿಕೊಂಡ ಒಂದು ಧೂಳಿನ ಕಣ ಹಾಗೂ ಈ ಧೂಳಿನ ಕಣವನ್ನು ತೆಗೆದುಕೊಂಡು ಚತುರ್ಮುಖನಾದ ಬ್ರಹ್ಮನು ಬ್ರಹ್ಮಾಂಡವನ್ನೇ ಸೃಷ್ಟಿ ಮಾಡಿದ. ಇಂತಹ ತಾಯಿಯ ಅಲೌಕಿಕವಾದ ರೂಪವನ್ನು ಈ ಬ್ರಹ್ಮಾಂಡದ ಒಳಗಡೆನೇ ಇರುವ ಹಾಗೂ ಪಂಚಭೂತ ತತ್ವಗಳಿಗೆ ಒಳಪಟ್ಟಿರುವ ನಮಗೆ ನಮ್ಮ ಜ್ಞಾನಚಕ್ಷುಗಳನ್ನು ಬಿಟ್ಟು ಇನ್ಯಾವ ಲೌಕಿಕವಾದ ಊಹೆಗಾಗಲಿ ವರ್ಣನೆಗಾಗಲಿ ಸಾಧ್ಯವಿಲ್ಲ. ಅಮ್ಮ ಬ್ರಹ್ಮಾಂಡದ ಜನನಿಯೇ, ಲೌಕಿಕವಾದ ಶಬ್ದಗಳನ್ನೇ ಹೊರಗೆ ಹಾಕಲು ಸಾಧ್ಯವಾಗದ ನನ್ನ ನಾಲಿಗೆಯು ನಿನ್ನ ಅಲೌಕಿಕವಾದ ವರ್ಣನೆಯನ್ನು, ಸೌಂದರ್ಯದ ವರ್ಣನೆಯನ್ನು ಹೇಗೆ ತಾನೇ ಮಾಡಲು ಸಾಧ್ಯ ತಾಯೇ ಅಂತ ಆದಿಶಂಕರರು ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಈ ಶ್ಲೋಕನ ರಚನೆ ಮಾಡಿದ್ದಾರೆ. ಪ್ರಸ್ತುತ ಈ ಶ್ಲೋಕದಲ್ಲಿ ಆಚಾರ್ಯ ಶಂಕರ ಭಗವತ್ಪಾದರು ತಾಯಿಯನ್ನು ಸ್ತುತಿಸುತ್ತಾ ಹೀಗೆ ಹೇಳ್ತಾರೆ: ಹೇ ಹಿಮಗಿರಿ ಕನ್ಯೆ, ನಿನ್ನ ಸೌಂದರ್ಯವನ್ನು ವರ್ಣಿಸಲು ಬ್ರಹ್ಮಾಂಡವನ್ನೇ ಸೃಷ್ಟಿ ಮಾಡಿದ ವಾಗ್ದೇವಿಯ ಪತಿಯಾದ ವೇದಗಳ ಸೃಷ್ಟಿಕರ್ತನಾದ ಚತುರ್ಮುಖನಾದ ಬ್ರಹ್ಮನನ್ನೇ ಮೊದಲುಗೊಂಡು ಎಲ್ಲ ಕವಿವರೇಣ್ಯರು ಹೇಗೋ ಕಷ್ಟಪಟ್ಟು ಸಮರ್ಥರಾಗುತ್ತಾರೆ ಎಂದು
ತಾಯಿಯ ಅಲೌಕಿಕವಾದ ಸೌಂದರ್ಯವನ್ನು ಮಾನವರಾದ ನಮಗೆ ವರ್ಣಿಸಲು ಅಸಾಧ್ಯ ಅಂತ ತೋರಿಸ್ಕೊಟ್ಟಿದ್ದಾರೆ. ಚತುರ್ಮುಖನಾದ ಬ್ರಹ್ಮನೇ ಮೊದಲುಗೊಂಡು ಎಲ್ಲ ದೇವತೆಗಳಿಗೂ ಅತ್ಯಂತ ಕಷ್ಟ ಸಾಧ್ಯವಾದ ತಾಯಿಯ ಸೌಂದರ್ಯದ ವರ್ಣನೆಯನ್ನು ಅವ್ರಿಗೆ ಮಾಡೋದಕ್ಕೆ ಆಗಲ್ಲ ಅಂತ ಅವರು ಕೈಬಿಟ್ಟಿದ್ದಾರೆ ಅಂತ ಹೇಳಿದ ಮೇಲೆ ಮಾನವರಾದ ನಮಗೆ ಅದನ್ನು ಊಹಿಸಕ್ಕೂ ಸಾಧ್ಯವಿಲ್ಲ. ಇಂತಹ ಸೌಂದರ್ಯದ ಗಣಿಯಾದ ಸೌಂದರ್ಯವನ್ನು, ತಾಯಿಯ ಸೌಂದರ್ಯವನ್ನು ವರ್ಣಿಸುವುದಕ್ಕೆ ಸೌಂದರ್ಯ ಲಹರಿ ಬರೆದಿದ್ದಾರೆ ಆದಿಶಂಕರರು. ಇಲ್ಲಿ ತ್ವದೀಯಂ ಅಂದರೆ ನಿನ್ನ ಜೊತೆಗೆ ಸಂಬಂಧವಿರುವ ತಾಯಿಯೇ ನಿನ್ನ ವಿಗ್ರಹದಲ್ಲಿ ಸ್ಥಿತವಾಗಿರುವ, ಸೌಂದರ್ಯಂ ಅಂದರೆ ಲಾವಣ್ಯ, ಭಗವತಿಯ ಅತಿಶಯವಾದ ಲಾವಣ್ಯ. ಈ ಶ್ಲೋಕದಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿದ್ದು, ಆದಿಶಂಕರರು ಬ್ರಹ್ಮನನ್ನು, ಚತುರ್ಮುಖ ಬ್ರಹ್ಮನನ್ನು ಕವಿಶ್ರೇಷ್ಠ ಅಂತ ಕರೆದಿದ್ದಾರೆ. ಚತುರ್ಮುಖ ಬ್ರಹ್ಮನೇ ಆದಿಕವಿ ಅಂತ ಕರೆದಿದ್ದಾರೆ. ಯಾಕೆ ಅಂದರೆ, ಒಂದು ಬ್ರಹ್ಮನು ಕವಿಯಾದ ಪಕ್ಷದಲ್ಲಿ ಅವನು ಒಂದು ಕಾವ್ಯವನ್ನು ಸೃಷ್ಟಿ ಮಾಡಬೇಕಲ್ಲ. ಆ ಆದಿಕಾವ್ಯ ಬ್ರಹ್ಮನೇ ಸೃಷ್ಟಿ ಮಾಡುವಂತಹ ಅತ್ಯಂತ ಸುಂದರವಾದ ಕಾವ್ಯ ಯಾವುದು ಅಂತ ನೋಡಿದ್ರೆ ಅದೇ ಬ್ರಹ್ಮಾಂಡ. ಇಡೀ ಬ್ರಹ್ಮಾಂಡ ಚತುರ್ಮುಖ ಬ್ರಹ್ಮನ ಕಾವ್ಯ. ಯಾಕೆ ಅಂದರೆ, ಬ್ರಹ್ಮಾಂಡವನ್ನು ಉತ್ಪತ್ತಿ ಮಾಡುವ ಬ್ರಹ್ಮನ ಹೆಂಡತಿ ಯಾರು? ಸರಸ್ವತಿ. ಅವಳೇ ವೇದಗಳ ಜನನಿ. ಸರಸ್ವತಿಯೇ ಶಾರದೆ. ಅವಳಿಂದಲೇ ಎಲ್ಲ ವಾಕ್ಕು ಕೂಡ ಹೊರಟಿರುವುದು. ಎಲ್ಲ ಅಕ್ಷರಗಳು ಅವಳಿಂದಲೇ ಬಂದಿದ್ದು. ಪ್ರತಿಯೊಂದು ವಾಕ್ಯವು, ಪದವು ಸರಸ್ವತಿಯಿಂದಲೇ ಬಂದದ್ದು. ಅಂತಹ ವಾಕ್ಕಿನ ಜನನಿಯಾದ ಸರಸ್ವತಿಯ ಗಂಡನಾದ ಚತುರ್ಮುಖ ಬ್ರಹ್ಮನು ವಾಕ್ಪತಿಯಾಗಬೇಕಲ್ಲವೇ? ಆ ವಾಕ್ಪತಿಯಿಂದಲೇ ಬ್ರಹ್ಮಾಂಡವೆನ್ನುವ ಆದಿಕಾವ್ಯವನ್ನು ರಚಿಸಿದಂತಹ ವಾಕ್ಪತಿಯಾದ, ಸರಸ್ವತಿಯ ಪತಿಯಾದ ಬ್ರಹ್ಮನಿಗೆ ಭಗವತಿಯ ಸೌಂದರ್ಯವನ್ನು ವರ್ಣನೆ ಮಾಡಲು ಕಷ್ಟ. ಬ್ರಹ್ಮನೇ ನನಗೆ ಆಗಲಿಲ್ಲ ಅಂತ ಬಿಟ್ಟ ತಾಯಿಯ ಸೌಂದರ್ಯವನ್ನು ವರ್ಣನೆ ಮಾಡೋದಕ್ಕೆ. ನಮಗಾಗತ್ತಾ ಅನ್ನೋ ಒಂದು ತುಲನೆಯನ್ನು ಈ ಶ್ಲೋಕದಲ್ಲಿ ಆದಿಶಂಕರರಿಟ್ಟಿದ್ದಾರೆ. ಇದು ಅದರ ಅಂತರಾರ್ಥ. ಇಲ್ಲಿ ತುಹಿನಗಿರಿ ಕನ್ಯೆ ಅನ್ನೋ ಪದನ ಉಪಯೋಗಿಸಿದ್ದಾರೆ. ಇದರ ಅರ್ಥ ಹಿಮಗಿರಿ ಕನ್ಯೆ ಅಥವಾ ಹಿಮವಂತನ ಮಗಳು. ಹಿಮ ಸ್ವಚ್ಛ ಹಾಗೂ ಬಿಳುಪು. ಹಿಮವಂತನ ಮಗಳಾದ್ದರಿಂದ ಭಗವತಿಯು ಕೂಡ ಸ್ವಚ್ಛ ಹಾಗೂ ಬಿಳುಪಿನ ಬಣ್ಣದವಳು. ಅಂದರೆ ಅವಳು ಅತ್ಯಂತ ಶ್ರೇಷ್ಠವಾದ ಹೊಳಪಿನ ಹಿಮವರ್ಣದ ಶುಚಿಯಾಗಿರುವ ಸಾತ್ವಿಕವಾದ ಹಾಗೂ ಸತ್ವಗುಣವನ್ನೂ ಮೀರಿದಂತಹ ತಾಯಿಯಾದವಳು ಅಂತ ಹೇಳೋದಕ್ಕೆ ಅವಳನ್ನು ತುಹಿನಗಿರಿ ಕನ್ಯೆ ಅಂತ ಕರೆದಿದ್ದಾರೆ. ಇದರ ಗೂಢಾರ್ಥವೇನು? ಹಿಮ ಶೀತಲ, ಆದರೆ ಪ್ರಕಾಶಮಯ, ಸ್ವಚ್ಛ, ಅದರ ಬಣ್ಣ ಬಿಳುಪು. ಹಾಗೆ ಹಿಮದ ಕಿರಣ ಕೂಡ ಶೀತಲ, ಪ್ರಕಾಶಮಯ. ಶಿವನನ್ನು ಕೂಡ ನಾವು ಸ್ವಚ್ಛ, ಬಿಳುಪು, ಶೀತಕಿರಣ, ಸ್ಫಟಿಕ ಅಂತೆಲ್ಲ ವರ್ಣಿಸ್ತೀವಿ. ಆದ್ದರಿಂದ ಹಿಮವಂತನ ಮಗಳು ಕೂಡ ಅದೇ ಶಿವನ ರೀತಿಯೇ ಅವಳು ಕೂಡ ಸ್ವಚ್ಛ ಬಿಳುಪಿನವಳು. ಚಂದ್ರನ ಕಿರಣವೇ ಅಮೃತಧಾರೆ, ಅರ್ಥಾತ್ ಭಗವತಿಯೇ ಸಾಕ್ಷಾತ್ ಅಮೃತವನ್ನು ಸಿಂಚನ ಮಾಡುವ ಹಿಮ ರೂಪದ ಶೀತಲ ಹಾಗೂ ಪ್ರಕಾಶಮಯ ಜ್ಯೋತಿ ಅಂತ ನಾವು ತಿಳಿಯಬೇಕು. ಆದ್ದರಿಂದ ಅವಳನ್ನು ತುಹಿನಗಿರಿ ಕನ್ಯೆ ಎಂದರೆ ಅವಳು ಸ್ವಚ್ಛವಾದ ಬಿಳುಪಿನ ಕಾಂತಿಯನ್ನು ಹೊಂದಿರುವ, ಪ್ರಕಾಶಮಯವಾದ ಜ್ಯೋತಿಯನ್ನು, ಅಮೃತವನ್ನು ನಮಗೆ ಸುರಿಸುವ ಒಂದು ಧಾರೆ,
ಒಂದು ಪ್ರಕಾಶಮಯ ಸ್ವರೂಪ ಅಂತ ನಾವು ತಿಳಿಯಬೇಕು. ಇಲ್ಲಿ ಆದಿಶಂಕರರು ಹೇಳ್ತಾರೆ, ತಾಯೇ, ವಾಗ್ದೇವಿಯ ಪತಿಯಾದ ಚತುರ್ಮುಖ ಬ್ರಹ್ಮನು ತನ್ನ 4 ಬಾಯಿಗಳಿಂದ ಅರ್ಥಾತ್ ತನ್ನ ವೈಖರಿ ವಾಣಿಯಿಂದ ನಿನ್ನನ್ನು ವರ್ಣಿಸಲು ಅಸಮರ್ಥನು ಎಂದು ಆದ ಮೇಲೆ ಸಾಮಾನ್ಯ ಮಾನವರಿಂದ ಇದು ಹೇಗೆ ಸಾಧ್ಯ? ಆಚಾರ್ಯ ಶಂಕರ ಭಗವತ್ಪಾದರು ಇಲ್ಲಿ ಒಂದು ಸೂಕ್ಷ್ಮವಾದ ವಿಚಾರವನ್ನು ಇಟ್ಟಿದ್ದಾರೆ. ಚತುರ್ಮುಖ ಬ್ರಹ್ಮನು ವೇದಗಳ ಸೃಷ್ಟಿಕರ್ತ. ಅವನ 4 ಶಿರಗಳು 4 ವೇದಗಳನ್ನು ಸಂಕೇತಿಸುತ್ತವೆ. ಆತನು ಇಡೀ ಬ್ರಹ್ಮಾಂಡದ ಸೃಷ್ಟಿಕರ್ತನೂ ಕೂಡ. ತನ್ನ ಆಲೋಚನೆಯಿಂದಲೇ ತನ್ನ ಕಲ್ಪನೆಯಿಂದಲೇ ಬ್ರಹ್ಮ ಮಾನಸ ಪುತ್ರರನ್ನು ಸೃಷ್ಟಿಸಿದ ಮಹಾತ್ಮ. ಜೊತೆಗೆ ಮೊದಲೇ ಹೇಳಿದ ಹಾಗೆ ಅವನು ವಾಗ್ದೇವಿಯಾದ ಸರಸ್ವತಿಯ ಒಡೆಯ, ಅರ್ಥಾತ್ ವಾಣಿಯೂ ಕೂಡ ಅವನಿಗೆ ಅಧೀನ. ಅವನು ಕಲ್ಪಿಸಿಕೊಳ್ಳಲಾಗದ, ಅವನು ಬರೆಯಲಾಗದ, ಅವನು ಸೃಷ್ಟಿಸಲಾಗದ ವಸ್ತುವು ಬ್ರಹ್ಮಾಂಡದಲ್ಲಿ ಯಾವುದೂ ಇಲ್ಲ. ಅವನು ಪಶ್ಯಂತಿ, ಮಧ್ಯಮ ಹಾಗೂ ವೈಖರಿ ವಾಣಿಗಳ ಒಡೆಯ. ಇಡೀ ಬ್ರಹ್ಮಾಂಡವೇ ಭಗವತಿಯಾದ ಪರಾವಾಕ್ನ ವೈಖರಿ ರೂಪ ಅಂತ ನಾವು ತಿಳಿಯೋದಾದರೆ, ಚತುರ್ಮುಖ ಬ್ರಹ್ಮನೇ ಆ ವೈಖರಿ ವಾಣಿಯಾದ ಬ್ರಹ್ಮಾಂಡದ ಸೃಷ್ಟಿಯನ್ನು ಮಾಡುವ ಆದಿಕವಿ ಎಂದು ನಾವು ತಿಳಿಬೇಕು. ಇಂತಹ ಆದಿಕವಿಯಾದ ಕವಿವರೇಣ್ಯರಲ್ಲಿ ಅಗ್ರನಾದ ಇಡೀ ವೇದಗಳ ಸಾರವಾದ ಸರಸ್ವತಿಯ ಒಡೆಯನಾದ ವಿರಿಂಚಿಗೆ ಭಗವತಿಯ ಸೌಂದರ್ಯವನ್ನು ವರ್ಣಿಸಲು ಸಾಧ್ಯವಿಲ್ಲ, ಕಷ್ಟ ಎಂದು ಆದರೆ ಉಳಿದ ದೇವತೆಗಳ ಗತಿ ಏನು ಅಂತ ಆದಿಶಂಕರರು ಹೇಳ್ತಾರೆ. ಜೊತೆಗೆ ಇನ್ನೊಂದು ಗೂಢವಾದ ವಿಚಾರವನ್ನು ಇಟ್ಟಿದ್ದಾರೆ. ಅಮ್ಮ, ನಿನ್ನ ಪತಿಯಾದ ಸದಾಶಿವನನ್ನು ಬಿಟ್ಟು ಇನ್ಯಾರಿಂದಲೂ ಕೂಡ ನಿನ್ನ ಸೌಂದರ್ಯದ ವರ್ಣನೆಯನ್ನು ಮಾಡುವುದು ಅಸಾಧ್ಯ ತಾಯೇ ಅಂತ ಹೇಳ್ತಾರೆ. ನಿನ್ನ ಸೌಂದರ್ಯದ ವರ್ಣನೆಯನ್ನು ಮಾಡಲು ಕೇವಲ ಮಾನವನಾದ ನನ್ನಿಂದ ಸಾಧ್ಯವಿಲ್ಲ ಅಂತ ಆದಿಶಂಕರರು ಹೇಳಬೇಕಲ್ಲ. ನನ್ನಂಥ ಮಾನವನಿಂದ ಸಾಧ್ಯವಿಲ್ಲ ಅಂತ ಹೇಳೋದಕ್ಕೆ ಕಷ್ಟ. ಅದನ್ನು ಹೇಗೆ ಹೇಳೋದು ಅನ್ನೋ ಪ್ರಶ್ನೆ ಬಂದಾಗ ಈ ಆಚಾರ್ಯ ಶಂಕರ ಭಗವತ್ಪಾದರು ಸೌಂದರ್ಯ ಲಹರಿಯ 12ನೇ ಈ ಶ್ಲೋಕದ ಮೂಲಕ ಹೇಳ್ತಾರೆ, ಬಹಳ ಕಷ್ಟಪಟ್ಟು ಚತುರ್ಮುಖ ಬ್ರಹ್ಮಾದಿ ದೇವತೆಗಳು ಹಾಗೂ ಕವಿಗಳು ನಿನ್ನ ವರ್ಣನೆಯನ್ನು ಮಾಡ್ತಾರೆ ಅಂತ ಹೇಳುವುದರ ಮೂಲಕ ನನ್ನಿಂದ ಇದು ಸಾಧ್ಯವಿಲ್ಲ ಅನ್ನೋ ಮಾತನ್ನು ರಹಸ್ಯವಾಗಿ ಗೂಢಾರ್ಥ ರೂಪದಲ್ಲಿ ಇಟ್ಟಿದ್ದಾರೆ. ಆಲೌಕೌತ್ ಸುಖ್ಯಾತ್ ಅಮರಲಲನಾಹ ಅನ್ನೋ ಪದನ ಉಪಯೋಗಿಸಿದ್ದಾರೆ ಆದಿಶಂಕರರು. ನಿನ್ನ ಸೌಂದರ್ಯವನ್ನು ಅದು ಸೌಂದರ್ಯದ ನಿಧಿ ಎಂದು ಪೂಜೆ ಮಾಡುವ ಯಾರು ದೇವತಾ ಅಪ್ಸರೆಯರಾದ ರಂಭೆ, ಊರ್ವಶಿ, ಮೇನಕೆ, ತಿಲೋತ್ತಮೆಯರನ್ನು ಕವಿಗಳು ಸೌಂದರ್ಯದ ನಿಧಿ ಅಂತ ವರ್ಣಿಸ್ತಾರೆ. ಭಗವತಿಯೊಬ್ಬಳನ್ನು ಬಿಟ್ಟು ಭಗವತಿಯ ಸೌಂದರ್ಯವನ್ನು ಬಾಡಿಗೆಗೆ ತೆಗೆದುಕೊಂಡಂತಹ ವಿಷ್ಣುವು ಮೋಹಿನಿ ಅವತಾರವನ್ನು ತೆಗೆದುಕೊಂಡು ಶಿವನನ್ನು ತಲ್ಲಣಗೊಳಿಸಿದಳು ಮನಸ್ಸನ್ನು ಅಂತ ನೋಡಿದ್ವಿ 5ನೇ ಶ್ಲೋಕದಲ್ಲಿ. ಇಲ್ಲಿ ನಾವು ಆದಿಶಂಕರರು ತಗೊಂಬರ್ತಾರೆ ಸಂದರ್ಭ. ನಾವು ಸೌಂದರ್ಯದ ಗಣಿ ಅಂತ ಯಾರನ್ನು ಕರಿತೀವಿ? ಸ್ವರ್ಗದಲ್ಲಿರುವ ದೇವತಾ ಅಪ್ಸರೆಯರಾದ ರಂಭೆ, ಊರ್ವಶಿ, ಮೇನಕೆ, ತಿಲೋತ್ತಮೆ ಆದಿ ದೇವಕನ್ಯೆಯರನ್ನು ಭೂಲೋಕದಲ್ಲಿರುವ ನಾವು ಸೌಂದರ್ಯದ ನಿಧಿ ಅಂತ ಕರೀತಾರೆ. ಅದು ಕವಿಗಳ ಒಂದು ಭಾಷೆ. ಆದಿಶಂಕರರು ಹೇಳ್ತಾರೆ, ಈ ದೇವತಾ ಅಪ್ಸರೆಯರಿಗೆ ತಮ್ಮ ಸೌಂದರ್ಯ ಏನು ಎಲ್ಲ ಭಗವತಿಯ ಸೌಂದರ್ಯದ ಮುಂದೆ ಅನ್ನೋ ಒಂದು ಭಾವನೆ ಬಂದ ತಕ್ಷಣ ಅವರಿಗೆ ಭಗವತಿಯೇ ಎಲ್ಲ ಸೌಂದರ್ಯದ ಒಂದು ಕಾರಣ ಅಂತ ಅರ್ಥ ಆದ ತಕ್ಷಣ ಅವಳ ದರ್ಶನದ ಅಪೇಕ್ಷೆಯನ್ನು ಅವರು ಪಟ್ಟರು ಅಂತ ಆದಿಶಂಕರರು ಈ ಶ್ಲೋಕದಲ್ಲಿ ಹೇಳ್ಕೊಂಬರ್ತಾರೆ. ದರ್ಶನದ ಅಪೇಕ್ಷೆಯನ್ನು ಪಟ್ಟು ನಿನ್ನನ್ನು ಕಣ್ಣಾರೆ ಕಾಣಬೇಕೆಂಬ ಅಪೇಕ್ಷೆ ಅವರಿಗೆ ಬರುತ್ತಲೇ
ಅವರು ನಿನ್ನನ್ನು ನೋಡಲು ಬಯಸಿದರು. ಆದರೆ ಅಮ್ಮ, ನೀನು ಮಾತ್ರ ಅವರಿಗೆ ಸಿಗಲಿಲ್ಲ. ಯಾಕಂದರೆ ನಿನ್ನ ಸೌಂದರ್ಯವನ್ನು ನೋಡುವುದಕ್ಕೆ ಕೇವಲ ಶಿವನಿಗೆ ಮಾತ್ರ ಸಾಧ್ಯ, ಬ್ರಹ್ಮನಿಗೂ ಸಾಧ್ಯವಿಲ್ಲ, ಯಾವ ದೇವತೆಯರಿಗೂ ಸಾಧ್ಯವಿಲ್ಲ. ಅಂದಮೇಲೆ ದೇವಲೋಕದ ಸ್ತ್ರೀಯರಿಗೆ ಸಾಧ್ಯವೇ? ಅವರು ಆಸೆ ಪಡುವುದು ಸಹಜ. ನೀನು ಸಿಗದೆ ಹೋದಾಗ ನಿನ್ನ ಸೌಂದರ್ಯದ ಅರಿವು ಇರುವುದು ಕೇವಲ ನಿನ್ನ ಪತಿಯಾದ ಸದಾಶಿವನಿಗೆ ಮಾತ್ರ ಎಂದು ಅರಿತು ಅವನನ್ನು ಕುರಿತು ತಪಸ್ಸನ್ನು ಮಾಡಬೇಕು ಅಂತ ದೇವಲೋಕದ ಅಪ್ಸರೆಯರು ನಿಶ್ಚಯ ಮಾಡಿದರು. ಪರಬ್ರಹ್ಮ ಸ್ವರೂಪಿಯಾದ ನಿನ್ನ ಪತಿಯಾದ ಸದಾಶಿವನು ಸುಮ್ಮನೆ ಕಣ್ಣು ಮುಚ್ಚಿ ಕುಳಿತವರಿಗೆ ಬರುವವನಲ್ಲ. ಸದಾಶಿವನಾದ ಈಶ್ವರನ ಆರಾಧನೆಯು ಬಹಳ ದುರ್ಗಮ. ಶ್ರದ್ಧೆಯಿಂದ ಅವನನ್ನು ಆರಾಧನೆ ಮಾಡುವವರಿಗೆ ಅವನು ಆಶುತೋಷ ಸದ್ಯೋಜಾತ. ಇಂತಹ ಶಿವನನ್ನು ಒಲಿಸಿಕೊಳ್ಳಲು ರಂಭಾದಿ ಅಪ್ಸರೆಯರು ತಪಸ್ಸಿಗೆ ಕುಳಿತರೂ ಸಹ ಶಿವನು ಅವರಿಗೆ ಕಾಣಿಸಲಿಲ್ಲ. ತಾಯಿಯನ್ನು ಕಾಣುವ ಹಂಬಲವು ಹೆಚ್ಚಾಗಿ ಶಿವನನ್ನು ಬಿಟ್ಟು ಇನ್ಯಾರಿಗೂ ಕೂಡ ತಾಯಿಯ ಸೌಂದರ್ಯದ ಅರಿವು ಇಲ್ಲವೆಂದು ಶಿವನಾಗಲಿ ಶಿವೆಯಾಗಲಿ ನಮಗೆ ಇಬ್ಬರೂ ಸಿಗುತ್ತಿಲ್ಲ. ಅವರ ಸೌಂದರ್ಯವನ್ನು ತಿಳಿಯಲು ದೇವಲೋಕದ ಸ್ತ್ರೀಯರ ದಿವ್ಯ ದೃಷ್ಟಿಗೆ ಅವರು ಗೋಚರಿಸುತ್ತಿಲ್ಲ. ಅಪ್ಸರೆಯರು ಏನು ಮಾಡಬೇಕು ಅಂತ ತಿಳಿಯದಾದರು. ಇಂತಹ ಸ್ಥಿತಿಯಲ್ಲಿ ತಾಯಿಯ ಸೌಂದರ್ಯವನ್ನು ನಾವು ಅನುಭವಿಸುವುದಾದರೂ ಹೇಗೆ ಎಂದು ಅವರು ತಿಳಿಯದೆ ಅದಕ್ಕಾಗಿ ನಿರಂತರವಾಗಿ ಹಂಬಲಿಸಿ ಅಪ್ಸರೆಯರು ತಮ್ಮ ಮನಸ್ಸಿನಲ್ಲಿಯೇ ಶಿವನ ಧ್ಯಾನವನ್ನು ಮಾಡುತ್ತಾ ಅವರು ತಮ್ಮ ಸ್ತ್ರೀ ಭಾವವನ್ನು ಬಿಟ್ಟು ಪುರುಷ ಭಾವವನ್ನು ಹೊಂದಿದರು ಎಂದು ಈ ಶ್ಲೋಕವು ಹೇಳುತ್ತದೆ. ಇದರ ಅರ್ಥ ದೇವಲೋಕದ ಅಪ್ಸರೆಯರಿಗೆ ತಮ್ಮ ಸೌಂದರ್ಯದ ಮೇಲೆ ತಮಗೆ ಜಿಗುಪ್ಸೆ ಬಂತು. ತಾಯಿಯ ಸೌಂದರ್ಯದ ಮುಂದೆ ನಮ್ಮ ಸೌಂದರ್ಯವು ಮಣ್ಣಿಗೆ ಸಮಾನ, ಅದೂ ಅಲ್ಲ ಮಣ್ಣಿಗೂ ಸಮಾನವಲ್ಲ ಎಂದು ತಿಳಿದು ಮಾನಸಿಕವಾಗಿ ಶಿವನನ್ನು ಸೇರಿದರು ಎಂಬ ಧ್ವನಿಯನ್ನು ಈ ಶ್ಲೋಕದಲ್ಲಿ ಶಂಕರ ಭಗವತ್ಪಾದರು ಇಟ್ಟಿದ್ದಾರೆ. ಮುಖ್ಯವಾಗಿ ಈ ಶ್ಲೋಕದ ಕಡೆಯ ಪದವಾಗಿ ಗಿರೀಶ ಸಾಯುಜ್ಯ ಪದವೀಂ ಎನ್ನುವ ಪದವನ್ನು ಉಪಯೋಗಿಸಿದ್ದಾರೆ ಆದಿಶಂಕರರು. ಈ ಶ್ಲೋಕದಲ್ಲಿ ಶಿವ ಸಾಯುಜ್ಯ ಪದವಿಯನ್ನು ಬಹಳ ರಹಸ್ಯವಾಗಿ ಆದಿಶಂಕರರು ವರ್ಣನೆ ಮಾಡಿದ್ದಾರೆ. ಹಾಗೂ ತಾಯಿಯನ್ನು ಪಡೆಯುವ ಹಂಬಲದಿಂದ ದೇವತಾ ಸ್ತ್ರೀಯರು ಶಿವನ ಸಾಯುಜ್ಯವನ್ನು ಹೊಂದಿ ತೃಪ್ತರಾದರು ಹಾಗೂ ತಮ್ಮ ಬಾಹ್ಯ ಸೌಂದರ್ಯವನ್ನು ತ್ಯಜಿಸಿ ಪರಬ್ರಹ್ಮ ತತ್ವದಲ್ಲಿ ಮಾನಸಿಕವಾಗಿ ಲೀನರಾದರು ಎಂದು ತಿಳಿಸಿದ್ದಾರೆ. ಇದರ ಅರ್ಥ ಶಿವ ಸಾಯುಜ್ಯವೂ ಒಂದೇ ಹಾಗೂ ಶಿವೆಯ ಸಾಯುಜ್ಯವೂ ಒಂದೇ. ಕಾರಣ ಇಬ್ಬರೂ ಪರಬ್ರಹ್ಮ ತತ್ವವೇ ಆಗಿರುವರು. ಶಿವಶಕ್ತಿಯಾಯುಕ್ತೋ ಎನ್ನುವ ಒಂದು ಧ್ವನಿಯನ್ನು ಈ ಶ್ಲೋಕದಲ್ಲಿ ಇಟ್ಟು ಇದು ದೇವಿಯ ಪಾರಮ್ಯವನ್ನು ಸೂಚಿಸುವ ಸ್ತೋತ್ರವಾದ್ದರಿಂದ ದೇವಿಯನ್ನು ಕಾಣಲು ಹೋಗಿ ಸಿಗದೇ ಶಿವನನ್ನು ಹೊಂದಿದರು ಎನ್ನುವ ಒಂದು ಚಮತ್ಕಾರಯುತವಾದ ಧ್ವನಿಯನ್ನು ಇಟ್ಟರೂ ಸಹ ಕಡೆಗೆ ಶಿವನನ್ನು ಹೊಂದಿದರೂ ಒಂದೇ. ಏಕೆಂದರೆ ಶಿವೆಯನ್ನು ನೋಡಲು ಶಿವನಿಗೆ ಮಾತ್ರ ಸಾಧ್ಯ. ಆದ್ದರಿಂದ ಶಿವನನ್ನು ಹೊಂದಿದರೆ ಶಿವನ ಮೂಲಕವಾಗಿ ನಾವು ಶಿವೆಯನ್ನು ನೋಡಬಹುದು ಎನ್ನುವ ಒಂದು ಮಾನಸಿಕ ಭಾವದಿಂದ ಶಿವನನ್ನು ಮಾನಸಿಕವಾಗಿ ಹೊಂದಿದರು ಎನ್ನುವ ಧ್ವನಿಯೂ ಕೂಡ ಇದರಲ್ಲಿ ಬರುತ್ತೆ. ಶಿವ ಸಾಯುಜ್ಯ ಪದವಿ ಎಂದರೆ ಏನು? ಆಜ್ಞಾಚಕ್ರದ ಮೇಲಿರುವ ಸಹಸ್ರಾರ ಚಕ್ರವೆನ್ನುವ ಬೈಂದವ ಸ್ಥಾನದಲ್ಲಿ ಅಮೃತಧಾರೆಯನ್ನು ಮಾಡುತ್ತಿರುವ ಜ್ಯೋತಿರ್ಮಯಿಯಾದ
ಭಗವತಿಯ ಧ್ಯಾನವನ್ನು ಮಾಡುತ್ತಿರುವ ಸಮಯದಲ್ಲಿ ಸಾಧಕನಿಗೆ ಭಗವತಿಯ ಸೌಂದರ್ಯದ ಕಲ್ಪನೆಯು ಹೇಗೆ ಆಗಬಹುದು ಎನ್ನುವ ವರ್ಣನೆಯನ್ನು ಈ ಶ್ಲೋಕದಲ್ಲಿ ರಹಸ್ಯವಾಗಿ ತಿಳಿಸಿದ್ದಾರೆ. ಇಲ್ಲಿ ತಿಳಿಯಬೇಕಾದ ಮುಖ್ಯ ಅಂಶ ಏನು ಅಂದರೆ, ಈ ಸೌಂದರ್ಯದ ಕಲ್ಪನೆಯು ನಮ್ಮ ವೈಖರಿ ವಾಣಿಗೆ ಸಂಬಂಧಪಟ್ಟ ವಿಷಯವಲ್ಲ. ಅಂದರೆ ನಮ್ಮ ಆಲೋಚನೆಗೂ ಸೇರಿದ್ದಲ್ಲ ಇದು. ನಮ್ಮ ಮನಸ್ಸಿನ ಆಲೋಚನೆಗಾಗಲಿ ಹಾಗೂ ನಮ್ಮ ವಾಣಿಗಾಗಲಿ, ನಾವು ಆಚೆ ಮಾತನಾಡುವ ಭಾಷೆಗಾಗಲಿ ಸೌಂದರ್ಯದ ಕಲ್ಪನೆ ಸಿಗೋದಿಲ್ಲ. ನಾವು ಇದನ್ನು ಯೋಚನೆ ಮಾಡೋದಕ್ಕೂ ಸಾಧ್ಯವಿಲ್ಲ. ಹಾಗಿದ್ದಾಗ ಆದಿಕವಿಯಾದ ಚತುರ್ಮುಖ ಬ್ರಹ್ಮನನ್ನೂ ಸೇರಿ ಕವಿವರೇಣ್ಯರಿಗೆ ಹೇಗೆ ತಾನೇ ಸಿಲ್ಕತ್ತೆ ಇದು? ಕವಿವರೇಣ್ಯರಿಗೂ ಕೂಡ ಅವರ ಕಲ್ಪನೆಗೂ ಮೀರಿದ ವಿಷಯ ಈ ಭಗವತಿಯ ಸೌಂದರ್ಯ ಅನ್ನೋದು. ಕಾರಣ ಕವಿಗಳ ಕಲ್ಪನೆ ಕೇವಲ ಅವರ ಆಲೋಚನೆಗೆ ಮಾತ್ರ ಸೀಮಿತ, ಅವರ ಭಾವನೆಗೆ ಮಾತ್ರ ಸೀಮಿತ, ಅಂದರೆ ಅವರ ವೈಖರಿ ವಾಣಿಗೆ ಮಾತ್ರ ಸೀಮಿತ. ಭಗವತಿಯ ಈ ಸೌಂದರ್ಯವು ವೈಖರಿ ವಾಣಿಗೂ ಮೀರಿದ ಆನಂದ ಲಹರಿಯಾಗಿಯೇ ಮಾತ್ರವೇ ಸಾಧಕರ ಅನುಭವಕ್ಕೆ ಬರುತ್ತದೆ. ಅಂದರೆ ಇದು ನಮ್ಮ ಆಲೋಚನೆಗೆ ಬರಲ್ಲ. ಭಗವತಿಯ ಸೌಂದರ್ಯ ನಮ್ಮ ಆಲೋಚನೆಗೆ, ನಮ್ಮ ಸ್ತೋತ್ರಕ್ಕೆ, ನಮ್ಮ ಬಾಯಿಗೆ, ನಮ್ಮ ವಾಣಿಗೆ ಮೀರಿದ್ದು ಅಂತ ಹೇಳೋದಕ್ಕೆ ಹೆಂಗೆ ಹೇಳ್ತಾ ಇದ್ದಾರೆ? ವಾಣಿಯ ಅಧಿಪತಿಯಾದ ಬ್ರಹ್ಮನಿಗೂ ಕೂಡ ಸಾಧ್ಯವಿಲ್ಲ ಅಂದ್ಬಿಟ್ರು. ಆದ್ದರಿಂದ ನಮ್ಮ ಆಲೋಚನೆಗಾಗಲಿ ನಮ್ಮ ಮಾತುಗಳಿಗಾಗಲಿ ಭಗವತಿಯ ಸೌಂದರ್ಯ ಆ ಕಲ್ಪನೆಗೆ ಮೀರಿದ್ದು ಅನ್ನೋದನ್ನು ಸಾರಾಸಗಟಾಗಿ ಇಲ್ಲಿ ಹೇಳಿದ್ದಾರೆ. ಆದರೆ ಅದನ್ನು ಕಾವ್ಯದ ಮೂಲಕವಾಗಿ ಹೇಳಿದ್ದಾರೆ. ಅದನ್ನು ಹೇಳ್ತಾರೆ, ಇದು ಕೇವಲ ನಮ್ಮ ಆನಂದದ ಲಹರಿಗೆ ಮಾತ್ರ ಅವಳ ಸೌಂದರ್ಯ ಸಿಗತ್ತೆ. ತಾಯಿಯ ಈ ಪಾರಮಾರ್ಥಿಕವಾದ ಸೌಂದರ್ಯದ ಚಿಂತನೆಯಿಂದ ಶಿವಸಾಯುಜ್ಯ ಪ್ರಾಪ್ತವಾಗುತ್ತದೆ ಅನ್ನೋ ಧ್ವನಿನೂ ಇಟ್ಟಿದ್ದಾರೆ ಇದರಲ್ಲಿ. ಸಾಧಕನು ತನ್ನ ಅಧಿಕಾರಕ್ಕೆ ಅನುಸಾರವಾಗಿ, ಅಂದರೆ ಈ ಜನ್ಮದಲ್ಲಿ ಅವನು ಬಹಿರ್ಯಾಗಕ್ಕೆ ಅಧಿಕಾರಿಯಾಗಿರಬಹುದು ಅಥವಾ ಅಂತರ್ಯಾಗಕ್ಕೆ ಅಧಿಕಾರಿಯಾಗಿರಬಹುದು. ಅಂತಹ ಒಂದು ಗುರುವಿನ ಅನುಗ್ರಹದಿಂದ, ದೇವಿಯ ಅನುಗ್ರಹದಿಂದ ಅವನು ತನ್ನ ಅಧಿಕಾರ ಅನುಸಾರವಾಗಿ ಬಹಿರ್ಯಾಗ ಹಾಗೂ ಅಂತರ್ಯಾಗಗಳ ಮೂಲಕ ಭಗವತಿಯನ್ನು ಪ್ರಸನ್ನಗೊಳಿಸಬೇಕು. ಬಹಿರ್ಯಾಗದ ಫಲವೇ ಅಂತರ್ಯಾಗ. ಅಂದರೆ ಅನೇಕ ಜನ್ಮಗಳು ಸಗುಣ ಪೂಜೆಯನ್ನು ಮಾಡಿದ ಮೇಲೆ ಅಂತಃಪೂಜೆ ಮಾಡುವ ಒಂದು ಯೋಗ್ಯತೆಯು ಲಭ್ಯವಾಗುತ್ತದೆ. ಬಹಿರ್ಯಾಗ ಅಂದರೆ ನಾವು ಭಗವತಿನ ದೇವಸ್ಥಾನದಲ್ಲಿ ವಿಗ್ರಹ ರೂಪದಲ್ಲಿ ಅಥವಾ ಶ್ರೀಚಕ್ರ ರೂಪದಲ್ಲಾಗಲಿ ಅವಳನ್ನು ಪೂಜೆ ಮಾಡ್ತೀವಿ, ಅದು ಬಹಿರ್ಯಾಗ. ಎಷ್ಟೋ ಜನ್ಮಗಳು ಬಹಿರ್ಯಾಗ ಮಾಡಿದ ಮೇಲೆ ಅಂತರ್ಯಾಗಕ್ಕೆ, ಅದು ಬಹಿರ್ಯಾಗದ ಫಲವಾಗಿ ಅಂತರ್ಯಾಗವು ನಮಗೆ ಸಿದ್ಧಿಸುತ್ತದಂತೆ. ಹಾಗೆ ಅಂತರ್ಯಾಗ ಬಹಿರ್ಯಾಗಗಳ ಮೂಲಕ ಭಗವತಿಯನ್ನು ಪ್ರಸನ್ನಗೊಳಿಸಬೇಕು. ಅಂತರ್ಯಾಗದ ಮೂಲಕ ಶಿವಸಾಯುಜ್ಯದ ಮುಕ್ತಿಯ ಪ್ರಾಪ್ತಿಯಾಗುತ್ತದೆ. ಕಾರಣ ಸಹಸ್ರಾರದಲ್ಲಿ ಶಿವಶಕ್ತಿಯರ ಐಕ್ಯವನ್ನು ಸಾಧಕನು ಮಾಡಿದಾಗ ಈ ಸಾಯುಜ್ಯ ಎನ್ನುವ ಪರಮಪದವು ಸಿಗುತ್ತದೆ ಎಂದು ಆಚಾರ್ಯರು ಈ 12ನೇ ಶ್ಲೋಕದ ಮೂಲಕ ನಮಗೆ ಈ ರಹಸ್ಯವನ್ನು ತಿಳಿಸಿದ್ದಾರೆ. ಇದು ತುಂಬ ಅರ್ಥಗರ್ಭಿತವಾದ ಶ್ಲೋಕ. 12ಕ್ಕೆ ನಿಲ್ಲಿಸೋಣ ಇವತ್ತು ಅಲ್ವಾ? ಇವತ್ತಿನ ಈ ಉಪನ್ಯಾಸವನ್ನು ಇಲ್ಲಿಗೆ ಮುಗಿಸೋಣ. ಮತ್ತೆ ನಾಳೆ 12ನೇ ಶ್ಲೋಕದ ಒಂದು ಬ್ರೀಫ್ ಇಂಟ್ರೊಡಕ್ಷನ್ ಜೊತೆಗೆ 13ನೇ ಶ್ಲೋಕದಿಂದ ಪ್ರಾರಂಭ ಮಾಡೋಣ. ಎಲ್ಲರಿಗೂ ನಮಸ್ಕಾರ.